ಪುನೀತ ಕನ್ನಡಿಗರಿಗೂ ನಮಸ್ಕಾರ. ಇದು ಶುಕ್ರವಾರದ ಮಿನಿ ಲಾಗ್ ಆಗಿರುತ್ತೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಂತೇಳಿ ಆಫೀಸ್ ರಜಾ ಕೊಟ್ಟಿದ್ದರು ಆ್ಯಂಡ್ ನಾನು ಬೆಳಗ್ಗೆನೇ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಟಿ ವಿ ನೋಡ್ಕೊಂಡು ಕೂತಿದ್ದೆ. ಅಷ್ಟೊತ್ತಿಗೆ ಮೀಶೋಯಿಂದ ಪಾರ್ಸಲ್ ಬಂದಿತ್ತು. ಒಂದೆರಡು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ. ಅದು ಅಂತೂ ಬಂದಾಗ ನನಗಂತೂ ತುಂಬಾ ಖುಷಿಯಾಗಿತ್ತು. ಯಾಕಂದರೆ ನನಗೆ ಯಾವುದಾದ್ರೂ ಪಾರ್ಸಲ್ ಬಂದರೆ ಸಾಕು, ಅವಾಗೇ ಬಿಚ್ಚಿ ನೋಡಿಬಿಡಬೇಕು, ನನಗೆ ಅವಾಗೇ ಸಮಾಧಾನ ಆಗೋದು. ಅದರಲ್ಲೂ ಇದು ಸೆಲ್ಫಿ ಸ್ಟಿಕ್ ಇದೆಯಲ್ವ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು ನಮ್ಮನೆ ವಾಲ್ಗಂತೇಳಿ ನಾನು ಒಂದು ಪೇಂಟಿಂಗ್ನ ಆರ್ಡ್ರ್ ಮಾಡಿದ್ದೆ. ಅದಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಥರ ಪೇಂಟಿಂಗ್ ಇದೆಯಲ್ವಾ, ಅದು ಯಾರೆಲ್ಲ ರೆಂಟಲ್ ಹೌಸಲ್ಲಿ ಇದ್ದಾರೋ ಅವ್ರಿಗೆಲ್ಲ ತುಂಬಾ ಉಪಯೋಗ. ಯಾಕಂದರೆ ಯಾವುದಾದ್ರೂ ಪೇಂಟಿಂಗ್ನ ಹಾಕಬೇಕಂದ್ರೆ ಮೊಳೆ ಹೊಡಿಬೇಕು. ಆದರೆ ಈ ಪೇಂಟಿಂಗಲ್ಲಂತೂ ಡಬಲ್ ಟೇಪ್ ಇರೋದ್ರಿಂದ ಯಾವುದೇ ರೀತಿ ಮೊಳೆ ಹೊಡಿಯೋದು ಗೋಡೆಗೆ ಅವಶ್ಯಕತೆ ಇರಲ್ಲ. ತುಂಬ ದಿನಗಳೇ ಆಗಿತ್ತು ನಾನು ನನ್ನ ತಂಗಿ ಈಚೆ ಹೋಗಿ. ಹಾಗಾಗಿ ಇವತ್ತು ರಜಾ ಇತ್ತಲ್ವ, ಡಿನ್ನರ್ ಮಾಡೋಣ ಅಂತೇಳಿ ನಮ್ಮನೆ ಹತ್ರನೇ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ರಿ. ಅಲ್ಲಿನ ಫುಡ್ಡು ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಥರ ನಾನು ನನ್ನ ತಂಗಿ ಈಚೆ ಹೋದಾಗ ನನಗೆ ನೆನಪಾಗೋದು ಒಂದೇ, ನಾವು ಚಿಕ್ಕವರಿರಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗ್ತಾಯಿದ್ರಿ. ಬಟ್ ಇವಾಗ ನಾನು ಅರ್ನ್ ಮಾಡಬೇಕಾದ್ರೆ ನನ್ನ ತಂಗಿನ ಕರ್ಕೊಂಡು ಹೋಗೋದಿದೆಯಲ್ವ, ಅದು ಫೀಲಿಂಗೇ ಬೇರೆ. ನನಗೆ ಫ್ರೆಂಡ್ಸ್ ಅಂತೂ ಇದ್ದಾರೆ, ಬಟ್ ಬೆಸ್ಟ್ ಫ್ರೆಂಡ್ ಅಂದರೆ ನನಗೆ ನನ್ನ ತಂಗಿನೇ. ಸೊ ಹಾಗಾಗಿ ನಿಮ್ಮ ಸಿಬ್ಲಿಂಗ್ಸ್ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ಕೂತ್ಕೊಂಡು ಮಾತಾಡಿ. ನನಗೆ ಆಫೀಸು ಯಾವಾಗೆಲ್ಲ ರಜಾ ಇರುತ್ತೋ ಆವಾಗ ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದರೆ ನನಗೆ ತುಂಬಾ ಇಷ್ಟ. ಅದರಲ್ಲೂ ನನ್ನ ತಂಗಿನ ಈ ಥರ ಹೊರಗಡೆ ಕರ್ಕೊಂಡೋಗಿ ಇಲ್ಲ ಊಟ ಮಾಡೋದು, ಇಲ್ಲ ಏನಾದರೂ ಸ್ನ್ಯಾಕ್ಸ್ ತಿನ್ನೋದು, ಇದನ್ನೆಲ್ಲ ಮಾಡಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಅವಳು ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡ್ದಂಗೂ ಅನಿಸುತ್ತೆ.